Hello dear students, welcome to Excel tips and tricks. In today's session video, we will let you know about the rep function. Come, let's begin. ಫಸ್ಟ್ ಗೆ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ನಿಮಗೆ ಸುಮಾರು ಸಲ ಒಂದು ಡೇಟಾನ ಕೊಟ್ಟಿರ್ತಾರೆ. ಆ ಡೇಟಾ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಒಂದು ರೆಸ್ಪೆಕ್ಟಿವ್ ಕಾಲಮ್ ಅಲ್ಲಿ ಗ್ರಾಫ್ ನ ಬಿಡಿಸಿ ಅಥವಾ ಗ್ರಾಫ್ ನ ಇನ್ಸರ್ಟ್ ಮಾಡಿ ಅಂತ ಕೂಡ ಹೇಳ್ತಾರೆ ಅಲ್ವಾ. ಸೊ ಅವಾಗ ನೀವು ಯಾವ ರೀತಿ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಆಗಿರೋದು ರೆಪ್ಟ್ ಫಾರ್ಮುಲಾ ಅಂತ ಇದೆ, REPT. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಫಸ್ಟ್ ಗೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ ಆಕ್ಟಿವ್ ಸೆಲ್ ಅಲ್ಲಿ ನಿಮ್ದು ಒಂದು ಇನ್ಸರ್ಟ್ ಮಾಡ್ಕೊಳ್ಳಿ. ಅಲ್ಲಿ is equal to REPT. ಓಕೆ, ರೆಪ್ ಫಂಕ್ಷನ್ ನ ಓಪನ್ ಅಪ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಬ್ರಾಕೆಟ್ ಇದೆ, ಬ್ರಾಕೆಟ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್ ದ ಪೈಪ್ ಫಂಕ್ಷನ್ ಲೈಕ್ ದಿಸ್ ಅಂಡ್ ಕ್ಲೋಸ್ ದ ಡಬಲ್ ಕೋಟ್ಸ್. ಅದಾದ್ಮೇಲೆ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ನಂಬರ್, ಸೇಲ್ಸ್ ನಂಬರ್ ನ ನಾವು ಎತ್ತಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ದೆನ್ ಯು ಆರ್ ಗೋಯಿಂಗ್ ಟು ಕ್ಲೋಸ್ ದ ಬ್ರಾಕೆಟ್ ಅಂಡ್ ಪುಟ್ ದ ಎಂಟರ್ ಸಿಂಬಲ್. ಇದಾದ್ಮೇಲೆ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಅಪ್ಲೈ ಆಗೋಂತ ಡ್ರ್ಯಾಗ್ ಅಂಡ್ ಡ್ರಾಪ್ ನ ಮಾಡಬೇಕು. ಇಲ್ಲಿ ತುಂಬಾ ಒಂಥರ ಆಕ್ವರ್ಡ್ ಆಗಿ ಕಾಣ್ತದೆ. ಇಟ್ ಇಸ್ ನಾಟ್ ಲುಕಿಂಗ್ ಲೈಕ್ ಅ ಚಾರ್ಟ್ ಅಲ್ವಾ, ಜಸ್ಟ್ ಪೈಪ್ ಒಂದು ಇಮೇಜ್ ನ ನಿಮಗೆ ಇನ್ಸರ್ಟ್ ಮಾಡೋದು ತೋರಿಸ್ತೀವಿ. ಸೊ ಇವಾಗ ಏನ್ ಮಾಡ್ಬೇಕು, ಅದನ್ನ ಗ್ರಾಫಿಕ್ ಕನ್ವರ್ಟ್ ಮಾಡ್ಬೇಕು ಅಂತ ಅಂದಾಗ ಇಲ್ಲಿ ಫಾಂಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಸ್ಪೆಷಲ್ ಫಾಂಟ್ ಕಾಲ್ಡ್ ಆಸ್ ಪ್ಲೇ ಬಿಲ್ ಅಂತ ಹೇಳಿ ಒಂದು ಫಾಂಟ್ ಇದೆ. ಸೊ ಅದನ್ನ ಟೈಪ್ ಮಾಡಿ ಆಮೇಲೆ ಗೋಯಿಂಗ್ ಟು ಕ್ಲಿಕ್ ಆನ್ ದ ಎಂಟರ್ ಬಟನ್ ಫ್ರಮ್ ದ ಕೀಬೋರ್ಡ್. ಸೊ ಇವಾಗ ನಿಮ್ಗೆ ಏನ್ ನೋಡ್ತಾ ಇದ್ದೀರಾ, ಸೊ ಆ ಪೈಪ್ ಸಿಂಬಲ್ ನ ಈ ಪ್ಲೇ ಬಿಲ್ ಅನ್ನೋ ಫಾಂಟ್ ಗೆ ಏನಾಯ್ತು ಇವಾಗ ಕನ್ವರ್ಟ್ ಆಗ್ತಿದೆ. ಸೊ ವೆರಿ ಈಸಿ ಅಂಡ್ ಮೋಸ್ಟ್ ಯೂಸ್ಫುಲ್ ಫಾರ್ಮುಲಾ ಆಫ್ ಅ ರೆಪ್ ಫಂಕ್ಷನ್. For more videos and information, follow us on Facebook and Instagram, and also subscribe to our YouTube channel. Until with the next information, with the next video, till then take care, bye bye.